ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ವೀಕ್ಷಕರೇ, ತಮಗೆ ಪ್ರೀತಿಯ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸಿದಂಥ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗ ವಾಚನವನ್ನು ಮಾಡ್ತಾ ಬಂದಿದ್ದೀವಿ. ಈಗ ಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಸತ್ಯಭಾಮ ತನ್ನ ಮಂದಿರದಲ್ಲಿರ್ತಕ್ಕಂಥ ದೂತಿಕಾ ಸ್ತ್ರೀಯರನ್ನು ಕರೆದುಕೊಂಡು ಅವರು ಪರಮಾತ್ಮನ ಮಂದಿರಕ್ಕೆ ಮಹಾದ್ವಾರದೊಳಗೆ ಬಂದು ನಿಂತಿದ್ದಾಳೆ. ಇನ್ನೇನು ಎಲ್ಲರೂ ಕೂಡಿಕೊಂಡು ಮಹಾದ್ವಾರದಿಂದ ಒಳಗೆ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಲ ಪರಮಾತ್ಮನ ಒಂದು ಬೆಟ್ಟಿಯ ಒಂದು ಕಾತುರದಲ್ಲಿದ್ದಂಥ ಅವರು ಏನು ಮಾಡ್ತಾರೆ ಅಂದರೆ, ಪರಮಾತ್ಮ ಮಂದಿರದಲ್ಲಿ ಅದಾರೋ ಅಥವಾ ಇಲ್ಲೋ ಅಂತೇಳಿ ಸಂಶಯ ಬರ್ತದೆ. ಸಂಶಯ ಆತ್ಮ ವಿನಶ್ಯತಿ ಅಂತೇಳಿ ಶ್ರುತಿ ವಾಕ್ಯದ. ಯಾಕೆ ಯಾವುದೇ ಒಂದು ಕಾರ್ಯ ಮಾಡುವಾಗ ನಾವು ಸಂಶಯ ಮಾಡಬಾರ್ದು. ಸಂಶಯ ಮಾಡಿದರೆ ಏನಾಗ್ತದೆ, ಮುಂದೆ ಆಗುವಂಥ ಒಂದು ಕಾರ್ಯ ಅದು ಸುಲಲಿತ ಆಗಬಹುದು ಅಥವಾ ಆಗಲಿಕ್ಕಿಲ್ಲ. ಆದರೂ ಕೂಡ ಏನಾಗ್ತದೆ, ಮನುಷ್ಯನಿಗೆ ಸಹಜ ನಾವು ಮಾಡುವಂಥ ಕಾರ್ಯ ಅದು ಶುಭ ಆಗ್ತದೋ ಅಥವಾ ಅಶುಭ ಆಗ್ತದೆ ಅಂತೇಳಿ ಸಹಜಿಕತೆ. ಹಾಗೆ ಸತ್ಯಭಾಮೆಯು ಕೂಡ ತನ್ನ ದೂತಿಗೆಯನ್ನು ಕರೆದು, ಅಮ್ಮ ನೀನು ಒಳಗಡೆ ಹೋಗಿ ಪರಮಾತ್ಮರು ಅದಾರೋ ಮತ್ತು ಹೆಂಗದಾರ, ಅಲ್ಲಿ ಯಾರ್ಯಾರು ಅದಾರ ನೋಡಿಕೊಂಡು ಬಾರಮ್ಮ, ಆಗಲೇಮ್ಮ ನಾನು ಹೋಗಿ ಬರ್ತೇನೆ. ಎಂಥ ಒಂದು ಸುಯೋಗ! ಪರಮಾತ್ಮನ ಮಂದಿರದೊಳಗೆ ಪರಮಾತ್ಮನ ದರ್ಶನಕ್ಕೆ ನನಗೆ ತಾಯಿ ಹೋಗಿ ಬಾ ಅಂತ ಹೇಳಿದಾಳೆ. ಎಂಥ ಒಂದು ಸುಂದರವಾದಂಥದ್ದು. ಇಂಥ ಒಂದು ಈ ಒಂದು ಮಂದಿರದೊಳಗೆ ಪ್ರವೇಶ ಮಾಡೋದು ಅಷ್ಟು ಆನಂದದ. ಏನು ಚಂದ ಕಾಣಿಸ್ತೈತಿ ನಗರ ದೂತೆ ನೋಡ ಗೋಕುಲ, ಏನು ಚಂದ ಕಾಣಿಸ್ತೈತಿ ಈ ನಗರ ದೂತೆ ನೋಡ ಗೋಕುಲ ಅಂತ ಹಿಂದೆ ನಮ್ಮ ರಾಧಿಕಾ ಕೆಲವೊಂದು ಎಷ್ಟೋ ಮಂದಿ ಭಕ್ತರು ಹಾಡಿದಂಥ ಆ ಮಾತು ಖರಣ ನಿಜ ಅನ್ನಿಸ್ತದಮ್ಮ. ಇಂಥ ಒಂದು ಇದರೊಳಗೆ ನೋಡು ಭಗವಂತ ಯಾವ ರೀತಿ ಕೂತಾನ, ಯಾವ ರೀತಿ ಇರ್ತಾನ ಅನ್ನೋದನ್ನು ನಾವು ಎಷ್ಟು ಚಂದ ವರ್ಣನೆ ಮಾಡಿದರೂ ಕೂಡ ಕಡಿಮೆ ಅದು. ಈ ಒಂದು ಪರಮಾತ್ಮನ ಮಂದಿರ ಮುಂದೆ ಎಲ್ಲರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದಾರೆ. ಕೆಲವು ಮಂದಿ ನರ್ತನ ಮಾಡ್ತಾಯಿದ್ದಾರೆ, ಕೆಲವು ಮಂದಿ ಗಾಯನ ಮಾಡ್ತಾಯಿದ್ದಾರೆ. ಇವೆಲ್ಲವನ್ನು ಕೇಳಿಕೊಡ್ತಾ ಅಲ್ಲಿ ಪರಮಾತ್ಮ ಹತ್ರ ನಾನು ಹೋಗುದನ. ಭಗವಂತ ಇದೇನು ಪರಮಾತ್ಮರು ಅಂತಃಪುರದಲ್ಲಿ ತಮ್ಮ ಒಂದು ಆಸನದ ಮೇಲೆ ಎಷ್ಟು ಅಲಂಕೃತವಾಗಿ ಕೂತ್ಬಿಟ್ಟಾರೆ. ಅಪ್ಪ ಪರಮಾತ್ಮ ನಮಸ್ಕಾರ, ಏನು ದೂತೆ ಅಲ್ಲ ಮೈ ಮೇಲೆ ಕಬರದ ಇಲ್ಲೋ ಹಾಗೇನ ಮೇಲೆ ಬರ್ತಾ ಇದೆಯಲ್ಲ, ಯಪ್ಪ ತಪ್ಪಾತ್ರಿ. ಹಾಗೇ ತಮ್ಮ ಅಲಂಕೃತವಾದಂಥ ಈ ಮಂದಿರವನ್ನು ನೋಡ್ತಾ ಅಲ್ಲಿ ಭಕ್ತರ ಒಂದು ನಿನ್ನ ನಾಮಸ್ಮರಣೆಯನ್ನು ಕೇಳ್ತಾ ಎಷ್ಟೋ ಜನ ನಿನ್ನ ಕೊಂಡಾಡ್ತಾ ಹಾಡ್ತಾ ನರ್ತನ ಮಾಡೋದು ಅನ್ಕಂಡು ನಿನ್ನ ಹತ್ತಿರ ಬಂದರೂ ಕೂಡ ನನಗೆ ನಿನಗೆ ಅದು ಇಲ್ಲಿ ಕೂತಿ ಅನ್ನೋಂಥ ಅರಿವಿಲ್ಲದ ಹಾಗೆ ನಿನ್ನ ನನ್ನ ಹತ್ತಿರ ಬಂದ ತಪ್ಪಾಯ್ತಮ್ಮ. ಹಾಗೇನೆಲ್ಲ ದುಶ್ಚಟವಿ ನೋಡು, ಮೈ ಮೇಲೆ ಯಾವಾಗಲೂ ಖಬರ ಇರಬೇಕು. ಯಾಕಂದರೆ ಏನೇ ಒಂದು ಕಾರ್ಯ ಮಾಡ್ತಾಯಿದ್ದರೂ ಕೂಡ ನಾವು ಮಾಡುವ ಕಾರ್ಯದಿಂದ ಇತರರಿಗೆ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರ ಸಹಜವಾಗಿ ನಿನ್ನ ಕಲ್ಪನೆಯಲ್ಲಿ ಇರಬೇಕು. ಅಂದರೆ ಏನಾಗ್ತದೆ ಅಂದ್ರೆ, ಅದು ನಿನಗೂ ಒಳ್ಳೆಯದಾಗ್ತದೆ, ಇತರರಿಗೂ ಒಳ್ಳೆಯದಾಗ್ತದೆ. ಹೌದಪ್ಪ, ನಂದು ತಪ್ಪಾತ್ರಿ. ನಾನು ನಿಮ್ಮ ನಾಮಸ್ಮರಣೆಯೊಳಗನ ಹಾಗೆ ಬಂದು ಎಲ್ಲ ಮಂದಿ ನೋಡ್ಕೋತ ಬರುವಾಗ ಅದನ್ನು ನಾವು ತಪ್ಪು ಮಾಡಿರಿ. ನಿಮ್ಮ ಹತ್ತಿರ ಬಂದು ನಿಮ್ಮ ಸ್ಥಾನದೊಳಗೆ ಬಂದು ನಾನು ಬಿದ್ದು ಬಿಟ್ನಿ. ನಂದು ತಪ್ಪಾತಪ್ಪ, ನನ್ನ ತಪ್ಪ ಹೊಟ್ಯಾಗ ಹಾಕೋಪ್ಪ ದೇವರು ಪರಮಾತ್ಮ. ಇರಲಿ ಹೇಳಮ್ಮ, ಹೇಳು. ನೋಡು, ಏನೇ ಆದರೂ ಕೂಡ ನೀನು ನನ್ನವಳು, ನನ್ನಲ್ಲಿ ನಿನ್ನಲ್ಲಿ ಭೇದ ಅನ್ನೋದಿಲ್ಲ. ಯಪ್ಪ ಈಗ ಹಗರಾತ್ ನೋಡ್ರಿ, ನೀವು ಹಿಂಗೆ ಮಾತಾಡಿದ ಕೂಡಲೇ ನನ್ನ ತಪ್ಪಲ್ಲ ಮನುಷ್ಯರಿ, ನನಗೆ ಒಳ್ಳೆಯದಾಗಲಿಕ್ಕೆ ಆಶೀರ್ವಾದ ಮಾಡಪ್ಪ. ಆಗಲಿ ಸದಾವ ಕಾಲದಲ್ಲಿ ನನ್ನ ಆಶೀರ್ವಾದ ನನಗೆ ಗೆದ್ದೇ ಇದೆ. ಹೇಳ್ಬಾಯ್ ಯಪ್ಪ, ಯಾಕೆ ಜೊತೆ ಮತ್ತು ಇಲ್ಲಿ ಈಗ ಬಂದ ಕಾರಣ ಏನು, ಭಾಳ ದಿವ್ಸಕ್ಕೆ ಬಂದಿಯಲ್ಲ ಯಪ್ಪ. ಹಂಗೆ ಬರೋಂಗಾತ್ರೆ ಮತ್ತು ನಿಮ್ಮ ದರ್ಶನ ಆಗಿ ಭಾಳ ದಿವಸ ಆಗಿತ್ತು ರೀ, ಹಂಗೆ ನಿಮ್ಮನ್ನು ಭೇಟಿ ಆದಂಗೆ ಆಯಿತು ಅಂತ ತಿಳ್ಕೊಂಡು ಬಂದೆ. ಹಾಗಾದರೆ ಭಾಳ ಸಂತೋಷ ಆಯಿತು. ಇಲ್ಲೇ ಇದ್ದು ಬಿಡಮ್ಮ ಯಪ್ಪ, ನಾನು ಇರಬೇಕಂತನ ಬಂದೀನಿ. ಆದ್ರೆ ಏನಮ್ಮ, ಆದರೆ ಎನ್ನುವಂಥ ಶಬ್ದ ಏನಾಗ್ತದೆ, ಸಂಶಯಕ್ಕೆ ಕಾರಣ ಆಗ್ತದೆ. ಅಲ್ಲ ಯಾಕೆ ಬಂದದಿ,
ಆದರೆ ಏನಿಲ್ಲ ರೀ, ಒಟ್ಟುಗಳು ಅರಿವೆಲ್ಲ ಅಲ್ಲೇ ಮರ್ತು ಬಂದೇನಿ ರೀ ಸತ್ಯಭಾಮ ತಾಯಿ ಮಂದಿರದೊಳಗೆ. ಏನು ಮಾತಾಡ್ತೀಯ? ಹಾಗಲ್ಲ ದೂತೆ, ನೀನೇನು ಕಾಳಜಿ ಮಾಡಬೇಡ. ನಮ್ಮ ಅರಮಂದಿರದಲ್ಲಿ ಭರ್ಜರಿ ಪಿತಾಂಬರಗಳದಾವು, ಮತ್ತು ನಿನಗೇನು ಬೇಕು ಎಲ್ಲ ನಾನು ಕೊಡಿಸ್ತೀನಿ, ನನಗಿಲ್ಲೇ ಎದ್ದು ಬಿಡು. ಅದೆಲ್ಲ ಆತ ಕರೀರಿ, ನನಗೆ ಬೇರೆದವ್ರ ಅರಿವಿ ಆಗ್ಬಾರ್ದಿಲ್ಲ ರೀ. ಅದಕ್ಕೆ ನಾನು ಹೋಗಿ ನನ್ನ ಅರಿವಿನ ತೊಗೊಂಡು ಬರ್ತೇನೆ ರೀ ಸ್ವಾಮಿ. ಅಲ್ಲ ದೂತೆ, ನನಗೆ ದೂತೆ ನಿಂದೇನು ಮಸಲ ತಂದು ಇದ್ದಂಗೆ ಕಾಣಿಸ್ತೈತಿ. ಯಾಕಂದ್ರೆ ನಾನು ಇಷ್ಟೆಲ್ಲ ಸೌಕರ್ಯಗಳನ್ನು ಒದಗಿಸಿ ಕೊಡ್ತೀನಿ ಅಂದರೂ ಕೂಡ ನೀನು ಏನೋ ಕುಂಟನೆ ಹೇಳ್ತಾ ಇದ್ದಿ. ಇರಲಿ, ಮತ್ತು ಇಲ್ಲಿ ಇದ್ದು ಬಿಡು, ಏನಾಗ್ತದೆ ನೋಡೋಣ. ನನಗೆ ಇರಬೇಕಂತ ಮನಸ್ಸು ಐತ್ರಿಪ್ಪ, ಆದರೆ ಇಲ್ಲಿ ಕುಂಡ್ರದು ಅಕ್ಕೆತ್ತು ಅಮ್ಮ ಸತ್ಯಭಾಮ. ಯಾಕಮ್ಮ ಏನಾಯಿತು? ಅಲ್ಲಲ್ಲಲ್ಲಲ್ಲ, ಏನು ಮಂದಿರವ, ನಾ ಸತ್ಯಭಾಮ ತಾಯಿ ಹತ್ರ ಹೋಗಿ ಬರ್ತೀನಪ್ಪ. ಹಾಂ, ಹೀಗೆ ಸತ್ಯಭಾಮ ಬಂದಿದ್ದಾಳ, ಅದಕ್ಕಾಗಿ ನೀನು ಈ ರೀತಿ ಮಾತಾಡ್ತಾಯಿದ್ದಿ. ಹಾಂ, ಅಲ್ಲ ದೂತೆ, ಪರಮಾತ್ಮ ಹತ್ರ ಹೋಗಿ ಬಂದಿಲ್ಲೋ? ಹಾಂ, ಹೋಗಿ ಬಂದಿನಮ್ಮ. ಮತ್ತು ಏನೇನು ಮಾಡಿಕೊಂಡು ಬಂದು? ಅಲ್ಲಲ್ಲ ಯವ್ವ, ಅಪ್ಪನ ಏನು ದೊಡ್ಡ ಅರಮಂದಿರ, ಎಷ್ಟು ದೊಡ್ಡ ಬಾಗಿಲ, ಎಂತೆಂಥ ಕಿಟಕಿ, ಏನು ಬೆಳಕ, ಅಲ್ಲಮ್ಮ ಎಷ್ಟು ಚಂದ ಐತಿ. ಹೌದಮ್ಮ, ನನ್ನ ಪರಮಾತ್ಮನ ಮಂದಿರ ಅಂತಂದರೆ ಅದಕ್ಕೆ ನವದ್ವಾರಗಳು, ಅಂದರೆ 9 ದ್ವಾರಗಳಿರ್ತಾವೆ. ಏನಾತೀಗ? ಹೌದವ್ವ, 9ನೇ ಬಾಗಿಲದಾಗ ನಿನ್ನ ಪರಮಾತ್ಮ ನಿಂತಿದ್ದವ. ನಾನು ಹಾಗೇ 1 2 3 4 5 6 7 8 ಬಾಗಿಲ ದಾಟಿ 9ನೇ ಬಾಗಿಲೊಳಗೆ ಕಾಲಿಡ್ಬಿಟ್ರೆ ನಾನು ಪರಮಾತ್ಮನ ತುಳಿದು ಬಿಟ್ಟು ನೋಡವ್ವ. ಹೇ ಹುಚ್ಚಟ್ವಿ, ಏನು ತಪ್ಪು ಮಾಡಿದೀಯ? ಅಲ್ಲ, ಭಗವಂತ ಅಲ್ಲಿ ಕುಂತ ಅನ್ನೋದು ಗುರುತಿಲ್ಲದನ ಪರಮಾತ್ಮರ ಅವ್ರ ಹತ್ರ ಹೋಗಿ ಬಿದ್ದು ಬಿಟ್ಟು. ಹೀಲಿ ಅಮ್ಮ, ಮೊದಲು ಪರಮಾತ್ಮರ ಪಾದಕ್ಕೆ ನಮಸ್ಕಾರ ಮಾಡಿದಿಲ್ಲ? ಮೊದಲು ಮಾಡಿನವ, ನಾ ಮಾಡಿದ ತಪ್ಪನ ರಗಡಾಗಿತ್ತು. ಮುಂದೆ ನಂತರ ಅವರು ನನಗೆ ಮಾಡಿದರು. ಹೇ ಅಲ್ಲ, ನೀನು ಪರಮಾತ್ಮರೇ ನಮಸ್ಕಾರ ಮಾಡೋದು, ಅವರೇ ನಿನಗೆ ಮಾಡಿದರು. ಇರಲಿ ಹೇಳ, ಕ್ಷಮ ಮಾಡಿದ್ದೀನಿ ಅಂತ ಆಶೀರ್ವಾದ ಮಾಡಿದ್ರು ಯವ್ವ. ಹಾಂ, ಹೀಗೆ ಇರಲಿಮ್ಮ. ಆಮೇಲೆ ಪರಮಾತ್ಮರು ಏನಂದ್ರಮ್ಮ? ಯಾಕೆ ಭಾಳ ದಿವ್ಸಕ್ಕೆ ಬಂದದಿ, ಇಲ್ಲೇ ಇದ್ದು ಬಿಡು ಅನ್ಬೇಕ್ರೆ. ಹಾಂ, ನೋಡು ನಿನ್ನ ಮೇಲೆ ನನ್ನ ಪರಮಾತ್ಮರು ಎಷ್ಟು ಪ್ರೇಮ ಅದಾರ. ಹಾಂ, ಮುಂದೆ ಏನಾಯ್ತಮ್ಮ? ನೀನಂದೆ ಅದಕ್ಕೆ? ಏನಂತಾರೆ ನಮ್ಮವ್ವ? ಯಪ್ಪ, ಉಟ್ಗಳು ಅರಿವಿ ಮರ್ತು ಬಂದೇನೆ, ಮತ್ತು ಅವನು ತೊಗೊಂಡು ಬರ್ತೇನಪ್ಪ ಅಂತ ಪರಮಾತ್ಮರಿಗೆ ಸುಳ್ಳು ಹೇಳಿ ಬರಬೇಕಾದ್ರೆ ರಗಡಾಯ್ತು ನೋಡವ್ವ. ಭಾಳ ಚಲೋ ಮಾಡಿದ್ದು ಬಿಡಮ್ಮ. ಅಲ್ಲ, ನೀನು ಅಲ್ಲೇ ಕೂದ್ಬಿಟ್ಟಿದ್ರೆ ನನಗೆ ಪರಮಾತ್ಮರು ಮಂದಿರದಲ್ಲಿ ಅದಾರೋ ಇಲ್ಲೋ, ಮತ್ತು ಅವ್ರು ಏನೇನು ಮಾಡ್ತಾರೆ ಅಂತ ಸುದ್ದಿಯರು ಯಾರು ಹೇಳೋರು? ನೀನು ಒಳಗೆ ಹೋಗಿ ಏನೋ ಒಂದು ನಾವು ಪರಮಾತ್ಮ ಹೇಳಿ ತಿರುಗಿ ಬಂದೆಲ್ಲ, ಅದು ಭಾಳ ಚಲೋ ಆಯ್ತು ಬಿಡಮ್ಮ. ಚಲೋ ಮಾಡಿದಿ. ನೀ ಅಲ್ಲೇ ಕೊಟ್ಬಿಟ್ಟಿದ್ರೆ ನನಗೇನು ಗುರ್ತಾಕಿರ್ಕಿಲ್ಲ. ಅದಕ್ಕಂತನ ಇವ ಇಷ್ಟು ಅವಸರಲ್ಲಿ ಬಂದು ನೋಡಮ್ಮನ. ಇರಲಿಮ್ಮ, ಮಂದಿರದೊಳಗೂ ಪರಮಾತ್ಮರು ಒಬ್ಬರೇ ಇದ್ದರು ಅಥವಾ ಮತ್ತು ಯಾರಾದರೂ ಅಂತಂದ್ರೆ ಅದೇ ಯಾರ್ಯಾರು ಮತ್ತು ಯಾರಾದರೂ ಅಂತ ಗುರ್ತಾಗಲಿಲ್ಲ. ಅಂದರೆ ನಮ್ಮ ಅಲ್ಲ, ನಿನ್ನ ಎದಕ್ಕೆ ಕಳಿಸಿತ್ತು? ಪರಮಾತ್ಮರು ಒಬ್ಬರನ್ನ ನೋಡ್ಕೊಂಡು ಬನ್ಯವ. ಹೋಗಿ ಮತ್ತೊಮ್ಮೆ ನೋಡ್ಕೊಂಬಮ್ಮ. ನೋಡಮ್ಮ, ಹಾಂ, ನಿನ್ನ ಮಾತು ಕರೆಯದಮ್ಮ. ನೋಡಮ್ಮ, ಪರಮಾತ್ಮ ಅಂತೂ ಇದ್ದರು, ಯಾಕೆ ಅವ್ರ ಮುಂದಕ್ಕೂ ನಮ್ಮ ರುಕ್ಮಿಣಿ ತಾಯಿ ಅವಳು ಮಂದಿರದಾಗಿದ್ದಳು ನೋಡ್ರಿ. ಅಯ್ಯೋ ದೂತೆ, ನನ್ನ ಸೌತಿ ರುಕ್ಮಿಣಿನೂ ಅಲ್ಲೇ ಇದ್ಲಮ್ಮ. ಘಾತ ಆತಮ್ಮ. ಹೌದ್ರಿ ತಾಯಿ, ಕಷ್ಟ ಬಂತು. ಇವರು ಅಲ್ಲೇ ಇದ್ದರು, ಇವರು ಅಲ್ಲೇ ಇದ್ದರು. ಇರಲಿ ಅಮ್ಮ, ಏನೇ ಆಗಲಿ ನಾವು ಪರಮಾತ್ಮ ಹತ್ರ ಹೋಗೋಣ. ಬರೀ ತಾಯಿ ಹೋಗೋಣ, ಒಳಗೆ ಹೋಗೋಣ ಅಂತಃಪುರದೊಳಗೆ. ದೂತೆ, ಒಮ್ಮೆಲೆ ನಾವು ಹೋಗೋದು ಬೇಡಮ್ಮ. ಯಾಕಮ್ಮ, ಯಾಕೆ ಹೋಗಬಾರ್ದು? ನೋಡಮ್ಮ, ಲೋಕದ ನೇಮ ಏನದ? ಮಂದಿರಲ್ಲಿ ಪರಮಾತ್ಮರ ಕೂಡ ನನ್ನ ಸೌತಿ ರುಕ್ಮಿಣಿ ಅದಾಳ ಅಂತ ನೀನು ಹೇಳಿದೆಮ್ಮ. ಹೌದು, ಏನದ? ನೋಡಮ್ಮ, ಎಲ್ಲವರ ಸುದ್ದಿ ಇದ್ದವರು ಮಾತಾಡೋದು ಭಾಳಮ್ಮ. ಹೌದು ಬಿಡವ್ವ, ಲೋಕದಾಗೆಲ್ಲ ಅದೇ ಮಂದಿ ಕೂಡೈತಿ. ಇದ್ದವ್ರ ಸುದ್ದಿ ಅದು ಬೇರೆ, ಇಲ್ಲದವ್ರ ಸುದ್ದಿ ಇದ್ದವ್ರು ಮಾತಾಡೋದು ಖರೆ ಬಿಡಮ್ಮ. ಅದಕ್ಕಾಗಿ ನಾವು ಇಲ್ಲಿ ಮಹಾದ್ವಾರದ ಮನೆಯಲ್ಲಿ ನಿಂತು ಅವರು ಏನೇನು ಮಾತಾಡ್ತಾ ಇದ್ದಾರೋ ಅದನ್ನು ನಾವು ಕದ್ದು ಕೇಳೋಣಮ್ಮ. ಇದ್ಯಾಕೆ ಇವ ನಿನ್ನ ಬುದ್ಧಿ? ಹಾಗಲ್ಲ ದೂತೆ,
ನೋಡು ಒಮ್ಮೆಲೇ ನಾವು ಒಳಗಡೆ ಹೋದ್ರೆ ಅವ್ರು ಏನಾದರೂ ಮಾತಾಡ್ತಾ ಇದ್ರೆ ಅದಕ್ಕೆ ಭಂಗ ಬರಬಾರ್ದಲ್ಲ. ನಾ ಹೋದ ಕೂಲಿ ಒಮ್ಮೆ ಇದಾಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಮರೆಯಲ್ಲಿ ನಿಂತು ಕೇಳೋಣಮ್ಮ. ಇವನ್ ನೀವು ಹೆಂಗಂತ್ರಿ ಅಂದಮೇಲೆ ಹಂಗೆ ಆಗಲ್ರಿ. ಎಲ್ಲಿ ನಿಲ್ಲೋಣಂದ್ರಿ? ಇಲ್ಲೇ ನಿಲ್ಲೋಣಮ್ಮ, ಅವ್ರು ನಮಗೆ ಕಾಣಿಸ್ತಾರೆ. ಹೌದಲ್ರಿ, ಸಮೀಪ ಐತ್ರಿ, ಅವ್ರು ಮಾತಾಡೋ ಮಾತು ನಮಗೆ ಕೇಳಿಸ್ತಾ ಬಿಡ್ರಿ. ಹಾಗಾದರೆ ಇನ್ನು ನೀವು ಸುಮ್ಮನಿರಮ್ಮ. ಆಗುತ್ತಮ್ಮ, ನಾನು ಮಾತಾಡೋದಿಲ್ಲ, ನೀನು ಮಾತಾಡಬೇಡಮ್ಮ. ಖರೀ ಸುಮ್ಮನಿರು ಬಾಯಲ್ಲಿ ನಿಂದು ಇರಲಿ ಬಿಡಮ್ಮ, ಸುಮ್ಮನಿರಮ್ಮ. ಹಾಂ ಇನ್ನು ಮೇಲೆ ಅವ್ರೇನು ನೋಡ್ತಾರಮ್ಮ, ಅಲ್ಲಿ ನಾವು ನೋಡೋಣಮ್ಮ. ಅಲ್ಲ ಅಲ್ಲಿ ಹೆಂಗೆ ಎಷ್ಟು ಚಂದ ಕೂತಾರ, ಅವ್ರು ಏನೋ ಆಡ್ತಾ ಇದಾರೆ ಕಾಣ್ತೈತಿ, ನೋಡೋಣ. ಅಲ್ಲಿ ಪರಮಾತ್ಮನ ಏನೋ ಮಾತಾಡ್ತಾ ಇದಾರೆ, ಕೇಳೋಣಮ್ಮ. ಆಗಲಿ ಕೇಳೋಣಮ್ಮ, ನೀನು ಶಾಂತರಮ್ಮ, ನೀ ಸುಮ್ಮನಿರಮ್ಮ. ಹಾಂ ರುಕ್ಮಿಣಿ, ಯಾಕ್ರಿ ಸ್ವಾಮಿ? ಅಲ್ಲ ಯಾಕೋ ವೇಳೆ ಹೋಗಬಲ್ಲದು, ಒಂದು ಆಟ ಪಗಡಿ ಆಡೋಣೇನು? ಆಡೋನ್ ತಗೊಳ್ರಿ ಸ್ವಾಮಿ. ಹೌವ ಯವ್ವ, ನೋಡಮ್ಮ ಸತ್ಯಭಾಮ ತಾಯಿ, ಎಂತೆಂಥವ್ರಿಗೆ ವ್ಯಾಳೆ ಹೋಗತಿ. ಅಲ್ಲ ಇವ್ರಿಗೆ ಯಾಕೆ ವ್ಯಾಳೆ ಹೋಗವಲ್ದು? ಇಬ್ಬರು ಕೂಡ್ಬೇಕಾದ್ರೆ ಕೌದಿ ಹೊಲಿರಿ, ತಂಡ್ಯಾಗ ಬೆಚ್ಚಗೆ ಹೊತ್ಕೊಂಡು ಮಲಗಾಕೆ ಬರ್ತೈತಿ. ಹೇ ದೂತೆ ಯಾರನೇ? ನಾನರಪ್ಪ ಸತ್ಯಭಾಮ ತಾಯಿ ದೂತಿ. ಅಲ್ಲ ನೋಡು, ಇವರು ಇನ್ನು ಇಲ್ಲಿ ಯಾರು ಬಿಟ್ಟರು ಒಳಗಡೆ ನನಗೆ? ಅಲ್ಲ ಸ್ವಾಮಿ, ಇಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲರಿ. ಹಾಗಾದರೆ ಪಗಡಿ ಆಡೋಣ. ಹಾಗೆ ಪಗಡಿ ಆಡಬೇಕಾದ್ರೆ ಹೇಗೆ ಆಡಬೇಕು? ತೂತೆ ನೋಡ, ಪಗಡಿ ಆಡೋದು ಗೊತ್ತಿಲ್ಲ ಇವ್ರಿಗೆ? ಅಷ್ಟು ಗೊತ್ತಿಲ್ಲ. ನಮ್ಮಪ್ಪ ಕವಡಿ ಕೈಯಾಗಿ ತೊಗೊಂಡು ಗುರುವಿಸಿ ಹೋಗಿ ಆಗ ಇದೇನು ನೋಡಿ ಸ್ವಾಮಿ, ಯಾರು ಮಾತಾಡ್ತಾ ಇದಾರೆ? ನೋಡು ರುಕ್ಮಿಣಿ, ಇದು ಸತ್ಯಭಾಮನ ದೂತಿ ಧ್ವನಿ. ಅವಳು ಇಲ್ಲೇ ಮಹಾದ್ವಾರದ ಮರೆಯಲ್ಲಿ ನಿಂತಿರ್ಬೋದು. ಸ್ವಲ್ಪ ವಿಚಾರಿಸೋಣ. ಯಾಕಂದ್ರೆ ನೋಡು, ಇಲ್ದವರ ಸುದ್ದಿ ಕದ್ದು ಕೇಳುವಂಥ ಜನನು ಭಾಳ ಅದ. ಆಗಲ್ರಿ ಸ್ವಾಮಿ, ವಿಚಾರ ಮಾಡಿರಿ. ಏ ದೂತೆ, ಇಷ್ಟೆಲ್ಲ ಯಾರ ಬದಿಯಲ್ಲಿ ಮಾತಾಡ್ತೀನಿ ನೀನು? ಸ್ವಾಮಿ, ನಾನು ನನ್ನ ಬದಿಯಲ್ಲಿ ಮಾತಾಡ್ತೇನೆ ರೀ. ನಿನ್ನ ಬದಿಯಲ್ಲಿ ನಿಂತು ಮಾತಾಡಿದ್ರೆ ನಮ್ಮ ಪಗಡಿ ವಿಷಯ ನೀನು ಯಾಕೆ ಮಾತಾಡ್ತಾ ಇದ್ದೀ? ಯಾಕಂದ್ರೆ ನಾವು ಪಗಡಿ ಆಡಬಾರ್ದೇನಪ್ಪ, ನೀ ಒಬ್ಬ ಆಡವ ನಿಮ್ಮ ರುಕ್ಮಿಣಿ ತಾಯಿ ಕರ್ಕೊಂಡ. ಅಲ್ಲ ಪಗಡಿ ಒಬ್ಬಾಕೆ ಆಡ್ತೀಯನು? ನಾವು ಒಬ್ಬಾಕೆ ಆಗಲ್ರಿ, ನಮ್ಮ ಅವ್ವಾನದಾರ ಜೊತೆ ಸತ್ಯಭಾಮ ತಾಯಿ ನಾವಿಬ್ಬರು ಕೂಡ ಆಡ್ತೀವಿ. ಇರಲಿ ಬಿಡು, ಸುಮ್ಮನೆ ಹೋಗಿಬಿಡು. ನಾ ಹಂಗೆ ಅದೇ ಅಂದ್ರೆ ಹೋಗೋದಿಲ್ಲಪ್ಪ. ಮತ್ತು ನೀನು ಹೆಂಗೆ ಅಂದ್ರೆ ಹೋಗ್ತಿ? ಹೋಗಂದ್ರೆ ಹೋಗೋದಿಲ್ಲ, ಇಲ್ರಿ ಹೋಗಂದ್ರೆ ಹೋಗೋದಿಲ್ಲ. ಹಾಗಾದ್ರೆ ಇದ್ದು ಬಿಡಮ್ಮ. ಬೇಷಾತ್ ನೋಡ್ರಿ ಸ್ವಾಮಿ. ಅಲ್ರಿ, ನಿಮ್ಮ ಹತ್ರ ಕುಂಡ್ರು ಅಂತ ಭಾಗ್ಯ ನನಗೆ ಸಿಕ್ತು. ಅಲ್ಲ ನಿನಗೆ ಮೊದಲೇ ಹೇಳಿದ್ದೆ, ನೀನು ಕೂಡ್ರು ಇಲ್ಲೇ ಇರು ಅಂತ ಹೇಳಿದ್ನಲ್ಲ. ಇಲ್ರಿ, ಅದು ಬೇರೆ ಆಯ್ತು ರೀ. ಮತ್ತು ನಾನು ನಮ್ಮ ಅವನ ಕಡೆ ಹೋಗಿ ಮತ್ತೆ ಕಡೆ ಬಂದೇನಿ. ಅಲ್ಲ ನೀನು ಇರು ಅಂದ್ರೆ ಇರ್ತಿ, ಹೌದಲ್ಲೋ? ಇರು. ಹೋಗಂದ್ರೆ ಹೋಗ್ತಿ. ಇಲ್ಲ ಹಾಗೇನಿಲ್ರಿ, ನಾವು ಇರಂದರೆ ಇರೋದಿಲ್ಲ ರೀ, ಮತ್ತು ಇರಂತಂತಂದ್ರೆ ನಾವು ಇರೋದಿಲ್ಲ, ಹಿಂಗಂದೀವತ್ತೆ. ಹಾಗಾದರೆ ನಮ್ಮಲ್ಲಿ ಇರ್ತಿ ಅಂತ ಬಂದೀಯಾ? ಆದರೆ ಇಲ್ಲಿ ಯಾವ ಜಾಗ ಖಾಲಿ ಇಲ್ಲಲ್ಲ. ನೋಡ್ರಿ, ಭಾಳ ದಿವಸದಿಂದ ಕೆಲಸ ಮಾಡ್ಕೋತ ಎಷ್ಟೋ ಅದಾವು ಹಳಿ ಶೀಟ. ಅದು ಒಂದು ಕಡಿಮೆ ಮಾಡಿರಿ, ಅದ್ರ ಬದಲಿ ನನಗೆ ತೊಗೊಳ್ರಿ. ಹಾಗೆ ತೊಗೊಳ್ಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಮೊದಲೇನು ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ಅನುಭವ ಇರ್ತದೆ. ಆ ಅನುಭವಿಕರನ್ನು ನಾವು ತೆಗೆದು ಹೊಸಬರನ್ನು ನಾವು ಇಲ್ಲಿ ಮತ್ತೆ ನೇಮಿಸಿಕೊಂಡ್ರೆ ಹೇಳ್ತತಿ, ಅವರಿಗೆ ಹೊಸ ಕೆಲಸ ಕಲಿಸ್ಬೇಕಾಗ್ತತಿ. ಅದಕ್ಕಾಗಿ ದೂತೆ ನಮ್ಮಲ್ಲಿ ಯಾವ ಸೀಟು ಖಾಲಿ ಇಲ್ಲ. ಹಾಗೆ ಖಾಲಿ ಇಲ್ಲ ಅಂದ್ರೆ ನಮ್ಮ ರೀ ಮತ್ತೆ ಅಂತ ಹೇಳಿಲ್ರಿ ಸ್ವಾಮಿ. ಏನಂತ ಹೇಳಿದ್ದೂತೆ, ಯಾರು ನಮಗೆ ಇರು ಅಂತಂದ್ರೆ ನಾವು ಇರೋದಿಲ್ಲ, ಅದು ಇರಬೇಡ ಅಂತಾರೆ. ಅಲ್ಲಿ ನಾವು ಹಟ್ಕರ್ಲಿ, ಬಟ್ ಅಲ್ಲಿ ಇರೋರು ನೋಡ್ರಿ ಹೀಗಂದೆ. ಈ ರೀತಿಯಿಂದ ನೇಮ ಇದ್ರೆ ಹಂಗಾದ್ರೆ ಇದ್ದು ಬಿಡುವ. ಪರಮಾತ್ಮ ಜಾಗ ಸಿಕ್ತ್ರಿ. ಏನು ಮಾತಾಡ್ತೀಯ? ಅಲ್ಲ ಮಾತು ಹೇಗೆ ಮಾತಾಡ್ಬೇಕಂದ್ರೆ ಮಾತಾಡಿದಂಗನ ನಡಿಬೇಕು. ಅಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನಿನಗೇನಾಗೈತೆ ಅಂತಂದರೆ ಒಟ್ಟಿಲ್ಲಿ ಇರಬೇಕನ್ನುವಂಥ ಮನಸ್ಸದ. ಆದರೂ ಕೂಡ ನನ್ನ ಚಂಚಲ ಬುದ್ಧಿಯಿಂದಾಗಿ ನನಗೆ ಇಲ್ಲಿ ಸುಳ್ಳು ಹೇಳಿ ಸತ್ಯಭಾಮೆಯ ಹತ್ತಿರ ಹೋಗಿ ಮತ್ತೆ ಮರಳಿ ಇಲ್ಲಿ ನೀನು ವಿಚಾರ ಐತೆ ತಿಳ್ಕೊಳ್ಳೋ ಸಲುವಾಗಿ ನಿನ್ನಲ್ಲಿ ಅಪೇಕ್ಷೆ ಅದ. ಅದಕ್ಕಾಗಿ ಈ ರೀತಿ ಮಾತಾಡ್ತಾ ಹೋದಲು. ಏನೇ ಇರಲಿ ದೂತಿ, ನೀನು ನನ್ನ ಸೇವಕಳು, ನನಗೆ ಅತ್ಯಂತ ಪ್ರಿಯಳು. ಹಾಗಾದರೆ ಇದ್ದು ಬಿಡು, ಎಲ್ಲರೂ ಕೂಡಿ ಪಗಡಿ ಆಡೋಣ
ಆಗಲ್ರಿ ಸ್ವಾಮಿ, ಭಾಳೇ ಸಂತೋಷ.